ಎಲ್ರಿಗೂ ಬೆಳಗಿನ ಶುಭ ವಂದನೆಗಳು ಮಕ್ಕಳ. ನಾವು ಕಳೆದ ತರಗತಿಯಲ್ಲಿ ಈಗಾಗಲೇ ಮೌರ್ಯ ಸಾಮ್ರಾಜ್ಯದ ಬಗ್ಗೆ, ಅವರ ಆರ್ಥಿಕ ವ್ಯವಸ್ಥೆಯ ಬಗ್ಗೆ, ಮೌರ್ಯ ಸಾಮ್ರಾಜ್ಯದ ಕೆಲವು ಆಧಾರಗಳ ಬಗ್ಗೆ ಮತ್ತು ಅಶೋಕನ ಆಡಳಿತದ ಬಗ್ಗೆ, ಕಳಿಂಗ ಯುದ್ಧದ ಬಗ್ಗೆ, ಅಶೋಕ ಮತ್ತು ಬೌದ್ಧ ಧರ್ಮದ ಪ್ರಚಾರದ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಬಂದಿದ್ವಿ. ಈಗ ನಾವು ಆಡಳಿತ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ನಾವು ಮೌರ್ಯರ ಅರ್ಥವ್ಯವಸ್ಥೆಯನ್ನು ಸಹ ತಿಳ್ಕೊಂಡಿದ್ವಿ. ಈಗ ನಾವು ಕಾಣ್ತಕ್ಕಂಥದ್ದು ಮುಂದೆ ಇವರ ಒಂದು ಆರ್ಯರ ಕಾಲದಲ್ಲಿ ಬರ್ತಕ್ಕಂತಹ ಒಂದು ಸಾಮಾಜಿಕ ವ್ಯವಸ್ಥೆ. ಸಾಮಾಜಿಕ ವ್ಯವಸ್ಥೆ ಅಂದ ತಕ್ಷಣ ನಮ್ಮ ಕಣ್ಣೆದುರಿಗೆ ಬರ್ತಕ್ಕಂಥ ವ್ಯವಸ್ಥೆ ಅಂತಂದರೆ, ಇವರ ಎದುರಿಗೆ ಬರ್ತಕ್ಕಂಥದ್ದು ಸಮಾಜದ ಒಂದು ಸ್ಥಿತಿಗತಿಗಳು. ಸಾಮಾಜಿಕವಾಗಿ ಅವರು ಹೇಗೆ ಸಮಾಜವನ್ನು ರೂಪಿಸಿಕೊಂಡಿದ್ರು, ಸಾಮಾಜಿಕ ವ್ಯವಸ್ಥೆ ಅಂತಕ್ಕಂಥದ್ದು ಇತ್ತು, ಸಮಾಜದಲ್ಲಿ ಯಾವ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಂಡಿದ್ರು ಅನ್ನೋದನ್ನು ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ತಿಳ್ಕೋಬೇಕಾಗುತ್ತೆ. ವೈದಿಕ ಕಾಲದಲ್ಲಿ ಇದ್ದಂತಹ ನಾವು ಈ ವರ್ಣ ಪದ್ಧತಿ ವ್ಯವಸ್ಥೆ ಈ ಒಂದು ಮೌರ್ಯರ ಆಳ್ವಿಕೆ ಕಾಲದ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಕಾಣ್ತೀವಿ. ವರ್ಣ ಪದ್ಧತಿ ಅಂದರೆ ವರ್ಣಗಳನ್ನು ವಿಭಾಗ ಮಾಡಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಇಲ್ಲಿ ವರ್ಣ ಪದ್ಧತಿಯ ವರ್ಣದ ವಿಭಜನೆಯ ತಳಹದಿಯಾದ ಮೇಲೆ ಸಾಮಾಜಿಕ ವ್ಯವಸ್ಥೆ ಅಂತಕ್ಕಂಥದ್ದು ರೂಪುಗೊಂಡಿತ್ತು. ಇಲ್ಲಿ ಈ ಕಾಲದಲ್ಲಿ ಮೇಲ್ಮುಖದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಆದಂತಹ ಒಂದು ವರ್ಗದಿಂದ, ಒಂದು ವರ್ಣದಿಂದ ಮತ್ತೊಂದು ವರ್ಣಕ್ಕೆ ಅವರು ಬದಲಾವಣೆಯನ್ನು ಅಂದರೆ ಪ್ರವೇಶವನ್ನು ಮಾಡಿ ಅಲ್ಲಿಯೂ ಸಹ ಇವರಿಗೆ ಸಿಗಬೇಕಾದಂತಹ ಗೌರವಗಳು, ಸ್ಥಾನಮಾನಗಳು ಸಹ ಬೇರೆ ಒಂದು ಜಾತಿ ಅಥವಾ ವರ್ಣ ವ್ಯವಸ್ಥೆಯಲ್ಲಿ ಸಿಗ್ತಾ ಇತ್ತು ಅನ್ನೋದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ನಾವು ಹೇಳಿದಾಗೆ ವರ್ಣ ವ್ಯವಸ್ಥೆಯಲ್ಲಿ ಬರ್ತಕ್ಕಂತಹ ನಾವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4 ವರ್ಣಗಳ ವ್ಯವಸ್ಥೆ ಈ ಮೌರ್ಯರ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಕಾಣ್ತೀವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬಂತಹ ವರ್ಣಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ವಿ. ಇವುಗಳ ಒಂದು ಆಧಾರವನ್ನು ವರ್ಣ ವ್ಯವಸ್ಥೆ ಇತ್ತು ಮೌರ್ಯರ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಂತಕ್ಕಂಥದ್ದನ್ನು ಈ ಇಂಡಿಕಾ ಎಂಬಂತಹ ಗ್ರಂಥದಲ್ಲಿ ಮೆಗಾಸ್ತನೀಸ್ ಬರೆದಂತಹ ಈ ಮೆಗಾಸ್ತನೀಸ್ ರಾಯಭಾರಿಯಾಗಿ ಬರ್ತಾನೆ. ಈ ಒಬ್ಬ ಇಂಡಿಕಾ ಎಂಬ ಗ್ರಂಥದಲ್ಲಿ, ಮೆಗಾಸ್ತನೀಸ್ನ ಇಂಡಿಕಾ ಎಂಬ ಗ್ರಂಥದಲ್ಲಿ ಇವನ ಒಂದು ಉಲ್ಲೇಖವನ್ನು ನಾವು ಕಾಣ್ತೀವಿ. ನೋಡ್ರಿ, ಮೆಗಾಸ್ತನೀಸ್ನ ಇಂಡಿಕಾ ಎಂಬ ಗ್ರಂಥದಲ್ಲಿ ಆಗ ಬಂದಂತಹ ಈ ಮೆಗಾಸ್ತನೀಸ್ ಎಂಬ ರಾಯಭಾರಿ ಮೌರ್ಯರ ಆಳ್ವಿಕೆ ಕಾಲದಲ್ಲಿದ್ದಂಥ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ತನ್ನದೇ ಆದ ಗ್ರಂಥದಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. 7 ಜಾತಿಗಳಿತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಂತಕ್ಕಂಥದ್ದನ್ನು ಸಹ ಇಲ್ಲಿ ತಿಳಿಸ್ತವೆ. ಇಲ್ಲಿ ಬೌದ್ಧ ಮೂಲಗಳು ಸಹ ವರ್ಣ ವ್ಯವಸ್ಥೆಯನ್ನು ಇಲ್ಲಿ ತಿಳಿಸಿಕೊಡ್ತವೆ. ಬೌದ್ಧ ಸಾಹಿತ್ಯಗಳು ಸಹ ಈ ವರ್ಣ ವ್ಯವಸ್ಥೆಯ ಬಗ್ಗೆ ತಿಳಿಸಿಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದರ ಜೊತೆಗೆ ಇಲ್ಲಿ ಕಂಡು ಬರ್ತಕ್ಕಂತಹ ಬಹಳ ಮುಖ್ಯವಾದ ಅಂಶ ಅಂದರೆ ಕೃಷಿ ಕಾರ್ಯದಲ್ಲಿ ಈ ಮೌರ್ಯರ ಕಾಲದಲ್ಲಿ ಇದ್ದಂತಹ ಕೈದಿಗಳು ಮತ್ತು ಗುಲಾಮರನ್ನು ಇಲ್ಲಿ ಮುಖ್ಯವಾಗಿ ಕೃಷಿ ಕಾರ್ಯದಲ್ಲಿ ಅಳವಡಿಸ್ಕೊಳ್ತಿದ್ರು, ರೂಢಿಸ್ಕೊಳ್ತಿದ್ರು, ಅವರನ್ನ ಬಳಸ್ಕೊಳ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಇಲ್ಲಿ ಚತುರ್ವರ್ಣಗಳಲ್ಲಿ ಕೊನೆಯ ವರ್ಣವಾದಂತಹ ಮೌರ್ಯರ ಕಾಲದಲ್ಲಿ ಈ ಒಂದು ಕೊನೆಯದಾದಂತಹ ಶೂದ್ರರನ್ನು ಸಹ ಇಲ್ಲಿ ಮನೆ ಕೆಲಸದಲ್ಲಿ ಮತ್ತು ಹೊಲಗಳ ಕಾರ್ಮಿಕರ ರೀತಿಯಲ್ಲಿ ಇಲ್ಲಿ ಬಳಸ್ಕೊಳ್ತಿದ್ರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಕಾಣ್ತೀವಿ. ನೋಡಿ, ವರ್ಣ ಪದ್ಧತಿ, ವರ್ಣ ವ್ಯವಸ್ಥೆ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. 4 ವರ್ಣಗಳಲ್ಲಿ ಕೊನೆಯದಾದಂತಹ ಶೂದ್ರರನ್ನ ಇಲ್ಲಿ ಕೃಷಿ ಕಾರ್ಯದಲ್ಲಿ ಮತ್ತು ಇಲ್ಲಿ ಬರ್ತಕ್ಕಂತಹ ಮನೆ ಕೆಲಸದಲ್ಲಿ ಅವರನ್ನು ಗುಲಾಮರನ್ನಾಗಿ ದುಡಿಸ್ಕೊಳ್ತಿದ್ರು ಅನ್ನೋದನ್ನು ನಾವು ಇಲ್ಲಿ ಸಾಮಾಜಿಕ ವ್ಯವಸ್ಥೆ ಪದ್ಧತಿಗಳಲ್ಲಿ ನಾವು ಕಾಣ್ತೀವಿ. ಹೀಗೆ ವರ್ಣ ಪದ್ಧತಿ ವ್ಯವಸ್ಥೆ ರೂಢಿಯಲ್ಲಿತ್ತು, ವರ್ಗ ವ್ಯವಸ್ಥೆ ರೂಢಿಯಲ್ಲಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಎಂಬಂತಹ ಈ ಒಂದು ಜಾತಿ ವ್ಯವಸ್ಥೆ ಪದ್ಧತಿ ಇಲ್ಲಿ ಇತ್ತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಸಾಮಾಜಿಕ ವ್ಯವಸ್ಥೆ ಅಂತಕ್ಕಂಥದ್ದು ವೈದಿಕ ಧರ್ಮದ ಕಾಲದಲ್ಲಿ ಬರತಕ್ಕಂತಹ ಜಾತಿ ಅಥವಾ ವರ್ಣ ವ್ಯವಸ್ಥೆಯಿಂದ ಕೂಡಿತ್ತು. ಆಯಾ ಧರ್ಮ ಆ ಒಂದು ಜಾತಿ ವ್ಯವಸ್ಥೆಯ ಬಗ್ಗೆ ಮೆಗಾಸ್ತನೀಸನ ಇಂಡಿಕಾ ತನ್ನದೇ
ಕೆಲವೊಂದು ಮಾಹಿತಿಗಳನ್ನು ಒದಗಿಸಿ ಕೊಡ್ತಕ್ಕಂಥದ್ದನ್ನು, ಅದೇ ರೀತಿಯಲ್ಲಿ ಬರ್ತಕ್ಕಂತಹ ಈ ಕೆಲವು ಬೌದ್ಧ ಸಾಹಿತ್ಯಗಳಲ್ಲಿಯೂ ಸಹ ಇದನ್ನು ನಾವು ಕಾಣ್ತೀವಿ. ಇನ್ನು ಆಡಳಿತ ವ್ಯವಸ್ಥೆ, ನೆಕ್ಸ್ಟ್ ನಾವು ಕಾಣ್ತಕ್ಕಂಥದ್ದು ಆಡಳಿತ ವ್ಯವಸ್ಥೆ, ಅಡ್ಮಿನಿಸ್ಟ್ರೇಷನ್. ನೋಡಿ, ಆಡಳಿತ ವ್ಯವಸ್ಥೆ ಯಾವುದೇ ಒಂದು ಸಾಮ್ರಾಜ್ಯದ ಉಳಿವಿಗಾಗಿ ನಾವು ನೋಡಬೇಕಾದ್ರೆ ಅಲ್ಲಿನ ಆಡಳಿತ ವ್ಯವಸ್ಥೆ ಬಹಳಷ್ಟು ಮುಖ್ಯವಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆಡಳಿತ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಇಲ್ಲಿ ಎಲ್ಲ ಅಧಿಕಾರಗಳು ರಾಜನ ಕೈಯಲ್ಲಿ ಕೇಂದ್ರೀಕೃತವಾಗಿತ್ತು. ಸೊ ಇದನ್ನು ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಇತ್ತು ಮೌರ್ಯರ ಒಂದು ಆಳ್ವಿಕೆ ಕಾಲದಲ್ಲಿ ಅನ್ನೋದನ್ನು ನಾವು ಕಾಣ್ತೀವಿ. ಕೇಂದ್ರೀಕೃತ ಅಂದರೆ ಇಡೀ ಸಾಮ್ರಾಜ್ಯದ ಎಲ್ಲ ಅಧಿಕಾರವೂ ಸಹ ಈ ಒಬ್ಬ ರಾಜನ ಕೈಯಲ್ಲಿ ಇತ್ತು ಅಂತಕ್ಕಂಥದ್ದನ್ನು ನಾವು ಕೇಂದ್ರದ ಒಂದು ಆಡಳಿತ ವ್ಯವಸ್ಥೆ, ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಅಂತ ಕರಿತೀವಿ. ಹಾಗಾದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಂಥ ಆಡಳಿತ ವ್ಯವಸ್ಥೆ ಇದೆ ಅಂದರೆ ಆಡಳಿತದ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ. ವಿಕೇಂದ್ರೀಕೃತ ಅಂದರೆ ಆಡಳಿತ ಅಂದರೆ ಆಡಳಿತವು ಹಂತ ಹಂತವಾಗಿ ವಿಭಾಗವಾಗಿರುವುದು. ಆಡಳಿತ ಬೇರೆ ಬೇರೆ ರೀತಿಯಲ್ಲಿ ವಿಭಾಗವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆಡಳಿತ ವ್ಯವಸ್ಥೆ ವಿಭಜನೆಯಾಗಿ ಇಲ್ಲಿ ಆಳ್ವಿಕೆಗೆ ಬರ್ತಕ್ಕಂಥ ಅಂದರೆ ಆಡಳಿತವನ್ನು ನಡೆಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಹೀಗೆ ಇಲ್ಲಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಮತ್ತು ಅಲ್ಲಿ ಬರ್ತಕ್ಕಂತಹ ಈ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಎಲ್ಲ ಅಧಿಕಾರಗಳು ಸಹ ಈ ಒಂದು ರಾಜನ ಆಳ್ವಿಕೆ ರಾಜನ ಅಧೀನದಲ್ಲಿತ್ತು. ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿ ರಾಜ ತನ್ನ ಎಲ್ಲ ಅಧಿಕಾರಗಳನ್ನು ಹೊಂದಿದ್ದ ಅನ್ನೋದನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ, ಆಡಳಿತದಲ್ಲಿ ಹಂತ ಹಂತಗಳನ್ನು ನಾವು ಕಾಣೋದನ್ನ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಹಿಂದೆಂದೂ ಕಾಣದಷ್ಟು ಅಧಿಕಾರಿ ವರ್ಗಗಳು ಸಹ ಈ ಆಡಳಿತ ವ್ಯವಸ್ಥೆಯಲ್ಲಿ ಇದ್ರು ಅನ್ನೋದನ್ನು ನಾವು ಕಾಣ್ತೀವಿ. ಜೊತೆಗೆ ಒಂದು ಗೂಢಚರ್ಯ ವ್ಯವಸ್ಥೆ, ಅಲ್ಲಿ ನೋಡ್ರಿ ಮೌರ್ಯರ ಆಳ್ವಿಕೆ ಕಾಲದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಗೂಢಚರ್ಯ ಪದ್ಧತಿ ವ್ಯವಸ್ಥೆ ಇತ್ತು. ನೋಡಿ, ಇವತ್ತು ನಾವು CODಗಳು ಅಂತ ಕರಿತೀವಿ. COD ಇಲ್ಲಿ ಕೆಲವು COD ಬ್ರಾಂಚ್ಗಳು ಅಂತ ಕರಿತೀವಿ. ಗುಪ್ತವಾಗಿ ರಹಸ್ಯವಾಗಿ ಕಾರ್ಯನಿರ್ವಹಿಸ್ತಕ್ಕಂಥವನ್ನ ನಾವು ಕಾಣ್ತೀವಿ. ಸೊ ಇದಲ್ಲದೆ ಉನ್ನತ ಅಧಿಕಾರಿಗಳಾಗಿ ಇಲ್ಲಿ ಮಂತ್ರಿ, ಪುರೋಹಿತ, ಸೇನಾಪತಿ, ಯುವರಾಜ ಅತ್ಯುನ್ನತ ಹುದ್ದೆಗಳನ್ನು ಹೊಂದಿದ್ದಂತಹ ಅಧಿಕಾರಿಗಳಾಗಿದ್ದರು ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಇದಲ್ಲದೆ ಯುವರಾಜರು ಪ್ರಾಂತ್ಯಗಳಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ರಾಜ ಪರಿವಾರಕ್ಕೆ ಸಂಬಂಧಿಸಿದವರು ಆಳ್ವಿಕೆ ನಡೆಸ್ತಾ ಇದ್ರು. ತಕ್ಷಶಿಲೆ, ಉಜ್ಜಯಿನಿ, ಇಲ್ಲಿ ಬರ್ತಕ್ಕಂಥ ದೌಲಿ, ಸುವರ್ಣಗಿರಿ ಮತ್ತು ಗಿರ್ನಾರ್ಗಳು ಪ್ರಾಂತ್ಯ ಆಡಳಿತ ಕೇಂದ್ರಗಳಾಗಿದ್ದವು. ಕೆಲವೊಂದು ಪ್ರಾಂತ್ಯಗಳ ಆಡಳಿತ ಕೇಂದ್ರಗಳಾಗಿ ತಕ್ಷಶಿಲೆ, ಉಜ್ಜಯಿನಿ, ದೌಲಿ, ಸುವರ್ಣಗಿರಿ ಮತ್ತು ಗಿರ್ನಾರ್ಗಳು ಇವೆಲ್ಲವೂ ಸಹ ಕೆಲವೊಂದು ಪ್ರಾಂತ್ಯಗಳಾಗಿ ಪ್ರಾಂತ್ಯ ಆಡಳಿತದ ಕೇಂದ್ರಗಳಾಗಿದ್ದವು. ನೋಡಿ, ಎಲ್ಲವೂ ಇಲ್ಲಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಇರಬಹುದು. ಅಧಿಕಾರಿಗಳನ್ನು ಹೆಚ್ಚು ನೇಮಕ ಮಾಡಿಕೊಂಡು ಆಡಳಿತವನ್ನು ಇಲ್ಲಿ ಸುಗಮವಾಗಿ ಪ್ರಾಂತ್ಯಗಳ ರೀತಿಯಲ್ಲಿ ಅಧಿಕಾರಿಗಳಾಗಿ ಇಲ್ಲಿ ಅಧಿಕಾರಿಗಳ ಆಡಳಿತವನ್ನು ಸಹ ಇಲ್ಲಿ ಕಾಣ್ತಾ ಇದ್ವಿ. ರುಜುಕ ನ್ಯಾಯಿಕ ಅಧಿಕಾರಿಯಾಗಿ, ಯುಕ್ತ ಮಾಹಿತಿಗಳನ್ನು ನಡೆಸುವ ಅಧಿಕಾರಿಯಾಗಿ, ರಜುಕ ಅಧಿಕಾರಿಗಳನ್ನು ನೋಡಿ, ರಜುಕ ಅಂತಕ್ಕಂಥವನು, ರಜುಕ ಇವನು ನ್ಯಾಯಾಂಗದ ಆಡಳಿತ ವ್ಯವಸ್ಥೆ, ನ್ಯಾಯಾಂಗದ ಅಧಿಕಾರಿ ರಜುಕ ಇವನು ನ್ಯಾಯಾಂಗದ ಆಡಳಿತ ವ್ಯವಸ್ಥೆಯ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದ. ಸೊ ಇದಲ್ಲದೆ ಯುಕ್ತ ಅಂತಕ್ಕಂಥವನು ಮಾಹಿತಿಗಳನ್ನು ಸಂಗ್ರಹಿಸುವ ಅಧಿಕಾರಿ, ಯುಕ್ತ ನೋಡ್ರಿ, ಯುಕ್ತ ಇವನು ಮಾಹಿತಿಯನ್ನು ಸಂಗ್ರಹಿಸುವ ಅಧಿಕಾರಿ, ಮಾಹಿತಿಯನ್ನು ಸಂಗ್ರಹಿಸುವ ಅಧಿಕಾರಿ ನೋಡ್ರಿ, ಅಧಿಕಾರಿ ಇವನು ಸ್ಟ್ಯಾಟ್ಸ್ ಮಾಹಿತಿಗಳನ್ನು ಇನ್ಫಾರ್ಮೇಶನ್ ಅಂತ ಏನು ಕರಿತೀವಿ, ಕಲೆಕ್ಟ್ ಮಾಡ್ತಕ್ಕಂತಹ ಮಾಹಿತಿಗಳನ್ನು ಸಂಗ್ರಹಿಸ್ತಕ್ಕಂಥ ಅಧಿಕಾರಿಯಾಗಿ ಇವನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಸೊ ಇದಲ್ಲದೆ ಈ ರಾಜಧಾನಿ ಪಾಟಲಿಪುತ್ರ ಆಡಳಿತವನ್ನು 30 ಅಧಿಕಾರಿಗಳು ಒಳಗೊಂಡ 6 ಸಮಿತಿಗಳು ನಿರ್ವಹಿಸ್ತಾ ಇದ್ದಾರೆ. ಇವರ ಮೌರ್ಯರ ಕಾಲದ ರಾಜಧಾನಿ ಪಾಟಲಿಪುತ್ರದ ಒಂದು ಒಟ್ಟಾರೆ ರಾಜಧಾನಿಯ ಒಂದು ಆಡಳಿತ ವ್ಯವಸ್ಥೆಯನ್ನ ಇಲ್ಲಿ 30 ಅಧಿಕಾರಿಗಳು ಒಳಗೊಂಡ 6 ಸಮಿತಿಗಳು ನಿರ್ವಹಿಸ್ತಾ ಇದ್ದವು. 30 ಜನ ಅಧಿಕಾರಿಗಳನ್ನ ಒಳಗೊಂಡಂತಹ
6 ಸಮಿತಿಗಳು ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಂತೆ ಪಾಟಲಿಪುತ್ರದಲ್ಲಿ. ಸೊ ಇಲ್ಲಿ 30 ಅಧಿಕಾರಿಗಳನ್ನೊಳಗೊಂಡಂತಹ 6 ಸಮಿತಿಗಳನ್ನಾಗಿ ಮಾಡಿಕೊಂಡು ಇಡೀ ರಾಜಧಾನಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಅಂತಕ್ಕಂಥದ್ದು ಈ ಒಂದು ಮೌರ್ಯರ ಆಳ್ವಿಕೆ ಕಾಲದಲ್ಲಿ ಕಂಡು ಬರ್ತಕ್ಕಂಥ ಆಡಳಿತ ವ್ಯವಸ್ಥೆ. ಆಡಳಿತ ವ್ಯವಸ್ಥೆ ವಿವರಿಸಿ ಅಂತಂದ್ರೆ ಪ್ರಥಮವಾಗಿ ನೀವು ಬರೀಬೇಕಾದ್ದು ಮೌರ್ಯರ ಆಡಳಿತ ಕ್ರಮದಲ್ಲಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಜಾರಿಯಲ್ಲಿತ್ತು. ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಅಂದ್ರೆ ಎಲ್ಲಾ ಅಧಿಕಾರಗಳು ಸಹ ಈ ಯಾರ ಅಧೀನದಲ್ಲಿ ಇದ್ವಪ್ಪ ಅಂತಂದ್ರೆ ರಾಜನ ಅಧೀನದಲ್ಲಿ ಈ ಕಾರ್ಯ ನಿರ್ವಹಿಸ್ತಾ ಇದ್ರು. ಅಧಿಕಾರಿಗಳು ಇದ್ರೂ ಸಹ ಎಲ್ಲ ಅಂತಿಮ ಅಧಿಕಾರ ರಾಜನ ಕೈಯಲ್ಲಿತ್ತು ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ. ಸೊ ಇದು ಈ ಒಂದು ಆಡಳಿತ ವ್ಯವಸ್ಥೆ. ಯಾರಿಗೆ ಅರ್ಥ ಆಗಿದೆ? ಎಲ್ರಿಗೂ ಅರ್ಥವಾಗಿದೆ ಅಂತ ಕಾಣುತ್ತೆ. ಅಡ್ಮಿನಿಸ್ಟ್ರೇಷನ್ ಬಹಳ ಮುಖ್ಯ. ಅಧಿಕಾರದ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರಬೇಕು. ನೆಕ್ಸ್ಟ್ ಈ ಮೌರ್ಯರ ಆಳ್ವಿಕೆ ಕಾಲದಲ್ಲಿ ಬರ್ತಕ್ಕಂಥ ಕಲೆ ಮತ್ತು ವಾಸ್ತುಶಿಲ್ಪ, ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಂತ ಕರೀತೀವಿ. ಕಲೆ ಮತ್ತು ವಾಸ್ತುಶಿಲ್ಪ ನೋಡಿ, ಕಲೆ ಮತ್ತು ವಾಸ್ತುಶಿಲ್ಪ ನೋಡಿ, ಕಲೆ ಮತ್ತು ವಾಸ್ತುಶಿಲ್ಪ. ಮೌರ್ಯರ ಕಾಲದ ಕಲೆ ವಾಸ್ತುಶಿಲ್ಪವನ್ನು ವಿವರಿಸಿ, ಯಾರೋ ಮೌರ್ಯರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳ್ಬೋದು. ಸೊ ಇಲ್ಲಿ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಸೊ ಈ ಮೌರ್ಯರು ತಮ್ಮ ಆಳ್ವಿಕೆ ಕಾಲದಲ್ಲಿ ಆಡಳಿತದ ಜೊತೆಗೆ ಉತ್ತಮವಾದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಅಪಾರವಾದಂಥ ಕೊಡುಗೆ. ಏನಪ್ಪ, ಮೆಗಾಸ್ತನೀಸನ ಇಂಡಿಕಾದಲ್ಲಿಯೂ ಸಹ ಈ ಒಂದು ಮೌರ್ಯರ ಕಾಲದಲ್ಲಿ ಬರತಕ್ಕಂತಹ ಈ ಒಂದು ಕಲೆ ವಾಸ್ತುಶಿಲ್ಪದ ಬಗ್ಗೆ ಉಲ್ಲೇಖಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಏನು ರಾಜಧಾನಿಯಾದಂತಹ ಪಾಟಲಿಪುತ್ರದಲ್ಲಿ, ಮೌರ್ಯರ ರಾಜಧಾನಿ ಪಾಟಲಿಪುತ್ರದಲ್ಲಿ ಬಹಳ ವೈವಿಧ್ಯಮಯವಾದಂತಹ ಒಂದು ಅರಮನೆ ಈ ಒಂದು ಪಾಟಲಿಪುತ್ರದಲ್ಲಿ ರಚಿಸಲಾಗಿತ್ತು, ನಿರ್ಮಿಸಲ್ಪಟ್ಟಿತ್ತು. ಪಾಟಲಿಪುತ್ರದಲ್ಲಿ ನೋಡ್ರಿ ಅರಮನೆ ಇತ್ತು. ಬಹಳ ವೈವಿಧ್ಯಮಯವಾಗಿ ಕಟ್ಟಿರ್ತಕ್ಕಂತಹ ಈ ಒಂದು ವೈವಿಧ್ಯಪೂರ್ಣವಾದ ಅರಮನೆಯನ್ನು ಕುರಿತು ಮೆಗಾಸ್ತನೀಸ್ ತನ್ನ ಇಂಡಿಕಾದಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದಲ್ಲದೆ ಅರಮನೆ ಮತ್ತು ಸುತ್ತುವರೆದ ಮರದ ಕೋಟೆಯ ಕೆಲವು ಅವಶೇಷಗಳು ಸಹ ಉತ್ಖನನ ವೇಳೆಯಲ್ಲಿ ದೊರಕಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಕೆಲವೊಂದು ಕೋಟೆಗಳಿಗೆ ಸಂಬಂಧಪಟ್ಟಂತಹ ಉತ್ಖನನ ಕಾರ್ಯ ಅಂದರೆ ಭೂಮಿಯನ್ನು ಅಗೆದು ಬರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳು ಕೋಟೆಗಳ ಬಗ್ಗೆ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಶೋಕನ ಕಾಲದಲ್ಲಿದ್ದಂಥ ಅನೇಕ ಸ್ತೂಪಗಳು ಮತ್ತು ಸ್ತಂಭಗಳು ನಿರ್ಮಾಣಗೊಂಡಿವೆ. ಸಾಮಾನ್ಯವಾಗಿ ಸ್ತೂಪಗಳು, ಸ್ತಂಭಗಳು ಅನ್ನೋದು ಬೌದ್ಧ ಧರ್ಮದಲ್ಲಿ ಬರ್ತಕ್ಕಂಥ ಕಲೆ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಿರ್ತದೆ. ಇಲ್ಲಿ ಸ್ತೂಪಗಳು ಮತ್ತು ಸ್ತಂಭಗಳನ್ನು ಸಹ ನಿರ್ಮಾಣಗೊಳಿಸಿದ್ರು ಈ ಮೌರ್ಯರ ಕಲೆ ವಾಸ್ತುಶಿಲ್ಪದಲ್ಲಿ ಅಂತ ನಾವು ಇಲ್ಲಿ ಕಾಣಬೇಕಾಗಿರ್ತದೆ. ಇಲ್ಲಿ ಅತ್ಯಂತ ದೊಡ್ಡ ಸ್ತೂಪ ಅಂದರೆ ಸಾಂಚಿ ಸ್ತೂಪ. ಇವತ್ತಿಗೂ ಸಹ ನಾವು ಕಾಣ್ತೀವಿ ಸಾಂಚಿ ಸ್ತೂಪ ನೋಡ್ರಿ. ಸಾಂಚಿ ಸ್ತೂಪವನ್ನು ಸಹ ನಾವು ಕಾಣ್ತೀವಿ. ಬಹಳ ಬೌದ್ಧರ ಕಾಲದ ಒಂದು, ಇಂದಿಗೂ ನಾವು ಕಾಣ್ತಕ್ಕಂಥ ಒಂದು ಅಶೋಕನ ಕಾಲದಲ್ಲಿ ಇರ್ತಕ್ಕಂಥ ಸಾಂಚಿ ಸ್ತೂಪವನ್ನು ನಾವು ಇಲ್ಲಿ ಕಾಣ್ತೀವಿ. ಇಲ್ಲಿ 30ಕ್ಕೂ ಹೆಚ್ಚು ಸ್ತಂಭಗಳು ಸಿಕ್ಕಿವೆ. ಈ ಸಾಂಚಿ ಸ್ತೂಪ ಅಂತಕ್ಕಂಥ ಸ್ಥಳದಲ್ಲಿ ಬಹಳಷ್ಟು 30ಕ್ಕೂ ಹೆಚ್ಚು ಸ್ತಂಭಗಳು ಸಹ ದೊರೆತಿದ್ದಾವೆ. ಅವುಗಳನ್ನು ಅತ್ಯಂತ ನುಣುಪಾಗಿ ನಯಗೊಳಿಸಲಾಗಿದೆ. ಸ್ತಂಭದ ಮೇಲೆ ಸಿಂಹ ಮತ್ತು ಗೂಳಿಯ ಶಿಲ್ಪಗಳನ್ನು ಕಡೆಯಲಾಗಿದೆ. ಈ ಸಿಕ್ಕಿರ್ತಕ್ಕಂತಹ ಸ್ತಂಭಗಳಲ್ಲಿ ಗೂಳಿ ಮತ್ತು ಸಿಂಹದ ಚಿಹ್ನೆಗಳನ್ನು ಇಲ್ಲಿ ರಚಿಸಲಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಶಿಲ್ಪಗಳನ್ನು ಕಡೆಯಲಾಗಿದೆ. ಗೂಳಿ ಅಂದರೆ ಗೊತ್ತಲ್ಲ, ಗೂಳಿ ಹೌದು. ಈ ಗೂಳಿ ಮತ್ತು ಸಿಂಹದ ಚಿತ್ರಗಳನ್ನು ನಯವಾಗಿ ಚಿತ್ರಿಸತಕ್ಕಂಥದ್ದು ನಾವು ಕಾಣ್ತೀವಿ, ಕಡೆಯದಿರ್ತಕ್ಕಂಥದ್ದು. ಇನ್ನು ರಾಷ್ಟ್ರ ಲಾಂಛನ ಅಂತಂದರೆ ನಮ್ಮ ಕಾಣ್ತಕ್ಕಂಥ 4 ತಲೆಯ ಸಿಂಹವನ್ನು ಸಾರನಾಥ ಅಶೋಕ ಸ್ತಂಭದಿಂದ ಪಡೆಯಲಾಗಿದೆ. 4 ತಲೆಯ ಸಿಂಹ ನಾವು ನೋಡ್ತೀವಿ, ಗೊತ್ತಿದ್ದು 4 ತಲೆ ಇರ್ತಕ್ಕಂತಹ ಸಿಂಹದ ಚಿತ್ರ ಸ್ತೂಪ, 4 ತಲೆ ಇರ್ತಕ್ಕಂಥ
ಚಿಹ್ನೆಯನ್ನು ಸಹ ಅಲ್ಲಿ ಕೆತ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅಶೋಕನ ಒಂದು ಕಾಲದಲ್ಲಿ ಇರ್ತಕ್ಕಂಥದ್ದು. ಸೊ ಅಶೋಕನ ಸ್ತಂಭದಿಂದ ಇದನ್ನು ಪಡೆಯಲಾಗಿದೆ. ಇಲ್ಲಿ ಸಾರನಾಥ ಬರ್ತಕ್ಕಂತಹ ಅಶೋಕ ಸ್ತಂಭದಿಂದ ಈ 4 ತಲೆಗಳುಳ್ಳ ಸಿಂಹಗಳ ಚಿತ್ರಣವನ್ನು ಚಿಹ್ನೆಯನ್ನಾಗಿ ಬಳಸಿರ್ತಕ್ಕಂಥದ್ದನ್ನು ನಾವು ಕಲೆ ವಾಸ್ತುಶಿಲ್ಪದಲ್ಲಿ ನಾವು ಕಾಣ್ತೀವಿ. ಸಾರನಾಥ ಸ್ತೂಪದಿಂದ, ಅಶೋಕ ಸ್ತಂಭದಿಂದ, ಇದಲ್ಲದೆ ಅಶೋಕ ಬರಾಬರ್ ಬೆಟ್ಟದಲ್ಲಿ 3 ಶಿರಶ್ಛೇದಿತ ಗುಹೆ ರಾಕ್ ಕಟ್ ಕೇವ್ಸ್ಗಳನ್ನು ಹಾಗೂ ಅವನ ಮಗ ದಶರಥನು ನಾಗಾರ್ಜುನಿ ಬೆಟ್ಟದಲ್ಲಿ 3 ಶಿಲಾಚ್ಛೇದಿತ ಗುಹೆಗಳನ್ನು ನಿರ್ಮಿಸಿದ್ದಾನೆ. ಇಲ್ಲಿ ಗುಹೆಗಳ ನಿರ್ಮಾಣ ಅಂತ ಹೇಳ್ತಾರೆ. ಗುಹೆಗಳು ಸಹ ಅವರ ಕಾಲದಲ್ಲಿರ್ತಕ್ಕಂತಹ ಕಲೆ ವಾಸ್ತುಶಿಲ್ಪಗಳಲ್ಲಿ ಗುರುತಿಸೋದಕ್ಕೆ ಸಹಾಯ ಆಗಿದೆ. ಈ ಗುಹೆಗಳು ಕಾಲ ಮೌರ್ಯರ ಕಾಲದಲ್ಲಿ ಇರ್ತಕ್ಕಂಥ ಪ್ರಮುಖ ನಿರ್ಮಾಣಗಳಲ್ಲಿ ಅವು ಸಹ ಒಂದು ಅನ್ನೋದನ್ನು ಕಲೆ ವಾಸ್ತುಶಿಲ್ಪದಲ್ಲಿ ನಾವು ಕಾಣ್ತೀವಿ. ಅಶೋಕ ಮತ್ತು ಅವನ ಮಕ್ಕಳ ಕಾಲದಲ್ಲಿಯೂ ಸಹ ಕೆಲವೊಂದು ಗುಹೆಗಳ ನಿರ್ಮಾಣಗಳಾಗಿರ್ತಕ್ಕಂಥದ್ದನ್ನು ಕಲೆ ವಾಸ್ತುಶಿಲ್ಪದಲ್ಲಿ ನಾವು ಕಾಣ್ತಕ್ಕಂಥದ್ದನ್ನು ನೋಡ್ತೀವಿ. ಇದನ್ನು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಕಲೆ ವಾಸ್ತುಶಿಲ್ಪದ ಕೊಡುಗೆಗಳು. ಕಲೆ ವಾಸ್ತುಶಿಲ್ಪದ ಕೊಡುಗೆಗಳಂದ್ರೆ ಮೌರ್ಯ ಕಾಲದಲ್ಲಿ ನಿರ್ಮಿಸವಾದಂತಹ ಯಾವುದೇ ಕಟ್ಟಡಗಳು, ದೇವಾಲಯಗಳು ಮತ್ತು ಕೋಟೆಗಳಾಗಿರ್ಬೋದು, ಗುಹೆಗಳಾಗಿರ್ಬೋದು, ಅವುಗಳ ಶೈಲಿಗಳನ್ನು ಇಲ್ಲಿ ಶೈಲಿಗಳು ಯಾವ ಶೈಲಿಗಳಲ್ಲಿ ಅವರು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿದೆ. ಸೊ ಇಲ್ಲಿರ್ತಕ್ಕಂತಹ ಅಶೋಕನ ಕೆಲವೊಂದು ಸ್ತೂಪಗಳ ಬಗ್ಗೆ ಇಲ್ಲಿ ಬಹಳಷ್ಟು ವಿಚಾರಗಳನ್ನು ಇಲ್ಲಿ ತಿಳಿಸಿಕೊಡಲಾಗ್ತದೆ. ಸೊ ಹೀಗೆ ಈ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ಕೊಡುಗೆಗಳನ್ನು ನಾವು ತಿಳ್ಕೋಬಹುದಾಗಿರ್ತದೆ. ನೆಕ್ಸ್ಟ್ ನಾವು ಕಾಣ್ತಕ್ಕಂಥದ್ದು ಈ ಒಂದು ಮೌರ್ಯರ ಕಾಲದ ಕಲೆ ವಾಸ್ತುಶಿಲ್ಪ ಎಲ್ರಿಗೂ ಅರ್ಥ ಆಗಿದೆ ಅಂತ ತಿಳಿದು. ಅರ್ಥ ಆಗಿದೆಯಾ? ಮೌರ್ಯರ ಕಾಲದ ಕಲೆ ವಾಸ್ತುಶಿಲ್ಪ ವಿವರಿಸಿ ಅಂದರೆ ಇಷ್ಟೆಲ್ಲ ನೀವು ಬರಿಬೇಕಾಗ್ತದೆ. ಕಟ್ಟಿದಂಥ ದೇವಾಲಯಗಳು, ಗುಹೆಗಳು, ನಿರ್ಮಿಸಿದಂಥ ಸ್ತೂಪಗಳು, ಅದರಲ್ಲೂ ಸಾರನಾಥ ಸ್ತೂಪ ಅಶೋಕನ ಕಾಲದ 4 ತಲೆಗಳ ಸಿಂಹಗಳನ್ನು ಹೊಂದಿರತಕ್ಕಂತಹ ಚಿಹ್ನೆಯನ್ನು ಕಡೆಯಲಾಗಿದೆ. ಸೊ ಇಲ್ಲಿ ಬರ್ತಕ್ಕಂತಹ ಈ ಕಲೆ ವಾಸ್ತುಶಿಲ್ಪ ಶೈಲಿಯ ಬಗ್ಗೆ ಮೆಗಾಸ್ತನೀಸ್ ಇಂಡಿಕನ ಈ ಒಂದು ಇದರಲ್ಲಿಯೂ ಸಹ ಪಾಟಲಿಪುತ್ರದಲ್ಲಿರ್ತಕ್ಕಂಥ ವೈಭವಯುತವಾದ ವರ್ಣಮಯವಾಗಿ ನಿರ್ಮಿಸಿರ್ತಕ್ಕಂಥ ಈ ಒಂದು ಅರಮನೆಗಳ ಬಗ್ಗೆಯೂ ಸಹ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಸೊ ಭಾಳಷ್ಟು ಗುಹೆಗಳನ್ನು ನಾವು ಕಾಣ್ತೀವಿ, ಸ್ತಂಭಗಳು, ಸ್ತೂಪಗಳು, ಇವುಗಳೆಲ್ಲವನ್ನು ಸಹ ನಾವು ಕಂಡು ಬರ್ತೀವಿ. ಇವೆಲ್ಲವೂ ಸಹ ಈ ಮೌರ್ಯರ ಆಳ್ವಿಕೆ ಕಾಲದಲ್ಲಿರ್ತಕ್ಕಂಥ ಕಲೆ ವಾಸ್ತುಶಿಲ್ಪ. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟು ಇದು ಮೌರ್ಯರ ಕಾಲದಾದರೆ ನೆಕ್ಸ್ಟ್ ನಾವು ಕಾಣ್ತಕ್ಕಂಥದ್ದು ಕುಶಾನರು. ಯಾರಪ್ಪ? ಕುಶಾನರು. ಹಾಗಾದರೆ ಕುಶಾನರ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ನಾವು ತಿಳಿದು ಕುಶಾನರು ಅಂತ ಬರೀತಾರೆ, ಕುಶಾನರು ಅಂತಲಾದರೂ ಬರೀಬೋದು. ಕುಶಾನರು ಕೆಲವು ಕಡೆ ಎಲ್ಲ ಕುಶಾನರು ಅಂತಲೂ ಇದೆ. ಇಲ್ಲಿ ಕುಶಾನರ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಗ್ರೀಕರ ನಂತರ ಭಾರತದ ಚರಿತ್ರೆಯಲ್ಲಿ ನಮಗೆ ಕಂಡು ಬರ್ತಕ್ಕಂತಹ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದಂತಹ ಕುಶಾನರು ಬೌದ್ಧ ಧರ್ಮಕ್ಕೆ ವಿಶೇಷ ಚಾಲನೆಯನ್ನು ಕೊಡ್ತಾರೆ. ಗ್ರೀಕ್ ಸಾಮ್ರಾಜ್ಯದ ನಂತರ ಭಾರತದ ಇತಿಹಾಸದಲ್ಲಿ ಹೆಚ್ಚು ಭಾರತದ ಚರಿತ್ರೆ ಮತ್ತು ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದಂಥವರ ಈ ಒಂದು ಕುಶಾನ ಸಾಮ್ರಾಜ್ಯ. ಈ ಕುಶಾನ ಸಾಮ್ರಾಜ್ಯ ಬೌದ್ಧ ಧರ್ಮಕ್ಕೆ ವಿಶೇಷವಾದ ಕಾಳಜಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಬೌದ್ಧ ಧರ್ಮದಲ್ಲಿ ಬರ್ತಕ್ಕಂಥ ಮಹಾಯಾನ ಪಂಥ ಇವರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆದು ಗಾಂಧಾರ ಶಿಲ್ಪಕಲೆ ಅಂತಕ್ಕಂಥದ್ದು ಬೆಳೆಯೋದಕ್ಕೆ ಕಾರಣ ಆಯಿತು. ನಾವು ಬೌದ್ಧ ಧರ್ಮದಲ್ಲಿ 2 ಪಂಗಡಗಳಿವೆ. ಬೌದ್ಧ ಧರ್ಮದಲ್ಲಿ 2, ಒಂದು ಮಹಾಯಾನ, ಇನ್ನೊಂದು ಹೀನಯಾನ. ನೋಡಿ, ಮಹಾಯಾನ ಮತ್ತು ಹೀನಯಾನ. ಈ ಮಹಾಯಾನ ಪಂಥದಲ್ಲಿ ಈ ಕುಶಾನರು ಹೆಚ್ಚು ಪ್ರಭುತ್ವ ಅಂದರೆ ಅಭಿವೃದ್ಧಿಯನ್ನು ಪಡಿಸಿದ್ರು ಅನ್ನೋದನ್ನು ನಾವು ತಿಳ್ಕೋಬೇಕಾಗಿರ್ತದೆ. ಮಹಾಯಾನ ಪಂಥವು ಆಶ್ರಯವನ್ನು ಪಡೆದಂತಹ ಧರ್ಮ ಆಗಿತ್ತು ಬೌದ್ಧ ಧರ್ಮದಲ್ಲಿ. ಇಂತಹ ಸಂದರ್ಭದಲ್ಲಿ ಕುಶಾನರು ಬಹಳ ಜಗತ್ಪ್ರಸಿದ್ಧವಾದಂತಹ ಗಾಂಧಾರ ಶಿಲ್ಪಕಲೆಯನ್ನು ಪ್ರೋತ್ಸಾಹಿಸುತ್ತಾರೆ. ಗಾಂಧಾರ ಶಿಲ್ಪಕಲೆ ಈ ಕುಶಾನರ ಕಾಲದಲ್ಲಿ ಅಭಿವೃದ್ಧಿಯಾಗಿರುತ್ತದೆ ನಾವು ಕಾಣ್ತೀವಿ. ಗಾಂಧಾರ ಶಿಲ್ಪಕಲೆ ಬಹಳಷ್ಟು ವಿಕಸಿತಗೊಂಡಿತ್ತು, ಅಂದರೆ ಪ್ರಬುದ್ಧಮಾನಕ್ಕೆ ಬಂದಿತ್ತು ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಮೌರ್ಯ ಸಾಮ್ರಾಜ್ಯದಲ್ಲಿ ನಂತರ ಭಾರತದಲ್ಲಿ ಕಂಡು ಬರ್ತಕ್ಕಂಥ ನಂತರದ ಒಂದು ಸಾಮ್ರಾಜ್ಯ ಅಂದರೆ ಕುಶಾನ
ಸಾಮ್ರಾಜ್ಯ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದಂಥ ಅಲೆಮಾರಿ ಜನಾಂಗದ ಮೂಲ ಹೊಂದಿದವರು ಮಧ್ಯ ಏಷ್ಯಾದಿಂದ. ಸೊ ಕುಶಾನರು ಯೂಚಿ ಜನಾಂಗದ ಮೂಲ ಹೊಂದಿದವರು ಎಂದು ತಿಳಿಸಲಾಗುತ್ತದೆ. ಯಾವ ಜನಾಂಗದಿಂದ ಬಂದವರಪ್ಪ ಕುಶಾನರು ಅಂದ್ರೆ ಯೂಚಿ ಜನಾಂಗ. ನೋಡ್ರಿ, ಯೂಚಿ ಜನಾಂಗದಿಂದ ಬಂದಂಥವರು ಅಂತಕ್ಕಂಥದ್ದು ನಮಗೆ ತಿಳಿಸಲ್ಪಡುತ್ತದೆ ಇತಿಹಾಸ. ಇದಲ್ಲದೆ ಇವರು ಪಾರ್ಥೇನಿಯನ್ನರು ವಾಯುವ್ಯ ಭಾಗದಲ್ಲಿ ನೆಲೆಸಿದ ವಿದೇಶಿ ಸಮುದಾಯಗಳನ್ನು ಕುಶಾನರು ಶಕ ಮತ್ತು ಪಾರ್ಥಿಯನ್ನರನ್ನು ಸೋಲಿಸಿ ಗಾಂಧಾರ ಪ್ರದೇಶದಲ್ಲಿ ನೆಲೆಸ್ತಾರೆ. ಶಕರನ್ನ ಸೋಲಿಸಿ ಇವರು ಗಾಂಧಾರ ಎಂಬಂತಹ ಸ್ಥಳದಲ್ಲಿ ಇವರು ನೆಲೆಸ್ತಾರೆ. ಕುಶಾನರು ಗಾಂಧಾರ ಎಂಬುದು ಒಂದು ಸ್ಥಳದ ಹೆಸರು ಗಾಂಧಾರ. ಅಲ್ಲಿ ಹುಟ್ಟಿದಂತಹ ಕಲೆಯನ್ನ ಗಾಂಧಾರ ಶಿಲ್ಪಕಲೆ ಅಂತ ಕರೆದರು. ಈ ಒಂದು ಕುಶಾನ ಸಾಮ್ರಾಜ್ಯದ ಸಂಸ್ಥಾಪಕ ಯಾರಪ್ಪ ಅಂತಂದ್ರೆ, ಮನೆತನದ ಸ್ಥಾಪಕ ಅಂದ್ರೆ ಕುಜಲ ಕಡ್ಪೀಸಸ್. ಕುಜಲ ಕಡ್ಪೀಸಸ್. ಕುಜಲ ಕಡ್ಪೀಸಸ್ ನೋಡ್ರಿ, ಈ ಕುಜಲ ಕಡ್ಪೀಸಸ್ ಕುಶಾನ ಸಾಮ್ರಾಜ್ಯದ ಸ್ಥಾಪಕ, ಮೂಲ ವಂಶ ಸ್ಥಾಪಕ ಅಂತ ಕರೀತಾರೆ. ಈ ವಂಶದ ಮುಖ್ಯ ದೊರೆಗಳು ಯೂಚಿಗಳು ಮೂಲತಃ ಬುಡಕಟ್ಟುಗಳಿಗೆ ಸೇರಿದರು ಅಂತಕ್ಕಂಥದ್ದನ್ನು ಕಾಣ್ತೀವಿ. ಕುಜಲ ಈ ಕಡ್ಪೀಸಸ್ನ ನಂತರ ಯೂಚಿ ವಂಶಗಳು ಬೆಳೀತವೆ. ಸೊ ಈತನು ಹಿಂದೂ ಕುಶ್ ಬೆಟ್ಟಗಳನ್ನು ದಾಟಿ ಕಾಬೂಲ್ ಹಾಗೂ ಕಾಶ್ಮೀರದಲ್ಲಿ ಬಂದು ನೆಲೆಸ್ತಾನೆ. ಇವನು ಹಿಂದೂ ಕುಶ್ ಪರ್ವತಗಳನ್ನು ದಾಟಿ ಕುಜಲ ಕಡ್ಪೀಸಸ್ ಎಲ್ಲಿ ಕಾಬೂಲ್ನಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಂದು ನೆಲೆಸ್ತಾನೆ. ಈ ಕುಜಲ ಕಡ್ಪೀಸಸ್ ಅಂತಕ್ಕಂಥವನು ಇದರಿಂದ ಇಲ್ಲಿ ಕಾಬೂಲ್ ಹಾಗೂ ಕಾಶ್ಮೀರದಲ್ಲಿ ನೆಲೆಸ್ತಾನೆ. ವಿಮಾ ಕಡ್ಪೀಸಸ್ನ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು, ಇವನ ನಂತರ ಬಂದಂತಹ ವಿಮಾ ಕಡ್ಪೀಸಸ್ ಇವನ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಸಹ ಜಾರಿಗೆ ತರಲಾಗುತ್ತದೆ. ಮುಂದಕ್ಕೆ ಕುಶಾನರು ಸಾಮಾನ್ಯವಾಗಿ ಚಿನ್ನ ಮತ್ತು ತಾಮ್ರದ ನಾಣ್ಯಗಳನ್ನೇ ಇಲ್ಲಿ ತಮ್ಮ ಚಲಾವಣೆಗೆ ತಂದಿದ್ದರು. ಈ ವಿಮಾ ಕಡ್ಪೀಸಸ್ನ ನಂತರ ಬಂದಂಥವನೇ ಆಳ್ವಿಕೆಗೆ ಬಂದವನೇ ಕನಿಷ್ಕ, ಅಥವಾ ಇವನ ಆಳ್ವಿಕೆ ಅಡಿಯಲ್ಲಿ ಕುಶಾನರ ಮನೆತನ ವ್ಯಾಪಕವಾಗಿ ಬೆಳೀತದೆ. ಕಾನಿಷ್ಕ ಅಥವಾ ಕನಿಷ್ಕ ಅಂತ ಕರಿತೀವಿ. ಇವನು ಶಕ 78ರಲ್ಲಿ ರಾಜ್ಯಾಳ್ವಿಕೆಯನ್ನು ಪ್ರಾರಂಭಿಸ್ತಾನೆ. ಕನಿಷ್ಕ ಅಥವಾ ಕಾನಿಷ್ಕ ಹೊಸ ಯುಗವೊಂದಕ್ಕೆ ನಾಂದಿ ಆಡ್ತಾನೆ. ಇದನ್ನೇ ಶಕ ಯುಗ ಅಂತ ಕರೀತಾರೆ. ಕಾನಿಷ್ಕನ ಆಳ್ವಿಕೆಯ ಕಾಲವನ್ನ ಶಕಯುಗ, ಕಾನಿಷ್ಕನ ಆಳ್ವಿಕೆಯ ಕಾಲವನ್ನ ಶಕಯುಗ ಅಂತ ಕರೀತಾರೆ. ನೋಡಿ, ಸೊ ಹೀಗೆ ಕಾನಿಷ್ಕನ ಒಂದು ಆಳ್ವಿಕೆ ಕಾಲವನ್ನು ನಾವು ಇಲ್ಲಿ ಕಾಣ್ತಾ ಇದ್ವಿ ಈ ಕುಶಾನ ಸಾಮ್ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನು ಸಹ ಯೋಚನೆ ಮಾಡಬೇಕಾಗ್ತದೆ. ಇವನು ಪುರುಷಪುರ ಇವನ ರಾಜಧಾನಿಯಾಗಿದೆ. ಕಾನಿಷ್ಕನ ರಾಜಧಾನಿ ಯಾವಾಗಾಗಿತ್ತಪ್ಪ ಅಂದರೆ ಪುರುಷಪುರ. ಕಾನಿಷ್ಕನ ರಾಜಧಾನಿ ಪುರುಷಪುರ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಇದರ ಜೊತೆಗೆ ಆಳ್ವಿಕೆ ಕಾಲದಲ್ಲಿ ಮಧ್ಯ ಏಷ್ಯಾವನ್ನು ಒಳಗೊಂಡಂತಹ ಸಾಂಚಿ ಬನಾರ ಪೂರ್ವ ಬನವಾಸವರೆಗೆ ಹರಡಿತ್ತು. ಮಧ್ಯ ಏಷ್ಯಾವನ್ನು ಒಳಗೊಂಡಿರುವ ಆಳ್ವಿಕೆ ವಿಶಾಲವಾದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ರು ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕಾಗ್ತದೆ. ಇಲ್ಲಿ ಕಾನಿಷ್ಕ ರಾಜ್ಯದಲ್ಲಿ ಇವರ ಕಾಲದ ಮತ್ತೊಂದು ಮುಖ್ಯ ನಗರ ಅಂದರೆ ಮಥುರಾ. ಒಂದು ಪುರುಷಪುರ, ಇನ್ನೊಂದು ಮಥುರಾ ಪ್ರಮುಖ ನಗರವಾಗಿ ಬೆಳೆಯುತ್ತದೆ. ಕಾನಿಷ್ಕನು ಬೌದ್ಧ ಧರ್ಮಕ್ಕೆ ನೀಡಿದಂತಹ ಒಂದು ಪ್ರೋತ್ಸಾಹ, ಅದರಿಂದಾಗಿ ಮತ್ತಷ್ಟು ಬೌದ್ಧ ಧರ್ಮ ಬೆಳೆಯೋದಕ್ಕೆ ಕಾರಣ ಆಯಿತು. ಅಶ್ವಘೋಷ, ವಸುಮಿತ್ರ, ಇನ್ನು ಸಂಘರಕ್ಷ ಮುಂತಾದಂತಹ ಅನೇಕ ಬೌದ್ಧ ವಿದ್ವಾಂಸರನ್ನು ಇವರ ಕಾಲದಲ್ಲಿ ನಾವು ಕಾಣ್ತೀವಿ. ಅಶ್ವಘೋಷ, ವಸುಮಿತ್ರ, ಅಶ್ವಘೋಷ, ವಸುಮಿತ್ರ ಮತ್ತು ಮುಂತಾದಂತಹ ಸಂಘರಕ್ಷ ಮುಂತಾದಂತಹ ಕೆಲವೊಂದು ಬೌದ್ಧ ವಿದ್ವಾಂಸಗಳನ್ನು ಇವರ ಕಾಲದಲ್ಲಿ ನಾವು ಕಾಣ್ತಾ ಇದ್ವಿ. 4ನೇ ಬೌದ್ಧ ಸಮ್ಮೇಳನವನ್ನು ಕಾಶ್ಮೀರದ ಕನಿಷ್ಕನ ನೇತೃತ್ವದಲ್ಲಿ ನಡೆಸಲಾಯಿತು. 4ನೇ ಬೌದ್ಧ ಸಮ್ಮೇಳನಕ್ಕೆ ಮುಖ್ಯ ಕಾರಣ ಅಂದರೆ ಕಾನಿಷ್ಕ. ಈ ಕುಶಾನರಲ್ಲಿ ಬರ್ತಕ್ಕಂಥ ಕಾನಿಷ್ಕ. ಈಗಾಗಲೇ 3ನೇ ಬೌದ್ಧ ಸಮ್ಮೇಳನ ಮೌರ್ಯರ ಚಂದ್ರಗುಪ್ತ ಮೌರ್ಯ ಕಾಲದಲ್ಲಿ ನಾವು ಕಂಡಿದ್ದೀವಿ. ಇನ್ನು 4ನೇ ಬೌದ್ಧ ಸಮ್ಮೇಳನವನ್ನು ನಡೆಸಿಕೊಟ್ಟವರಂದರೆ ಕುಶಾನರ ಕಾಲದಲ್ಲಿ ಬರ್ತಕ್ಕಂತಹ ಕಾನಿಷ್ಕ. ಈತನು ಸಹ ಇಲ್ಲಿ ಚಂದ್ರಗುಪ್ತ ಮೌರ್ಯರ ಆಳ್ವಿಕೆ ಕಾಲದಲ್ಲಿ ಬಂದಿರುವಂತಹ ಅಶೋಕನಂತೆ. ಅಶೋಕ ಇಲ್ಲಿ ಪಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನ ನಡೆಸ್ತಾನೆ. ಅದೇ ಥರ ಈ ಕುಶಾನರಲ್ಲಿ ಬರ್ತಕ್ಕಂತಹ ಕಾನಿಷ್ಕ 4ನೇ ಬೌದ್ಧ ಸಮ್ಮೇಳನವನ್ನು ನಡೆಸ್ತಾನೆ. ನೋಡ್ರಿ, ಸೊ ಹೀಗೆ 4ನೇ ಬೌದ್ಧ ಸಮ್ಮೇಳನ ನಡೀತದೆ. ಸಮಾವೇಶ ಇಲ್ಲಿ ಬರ್ತಕ್ಕಂತಹ ಕಾಶ್ಮೀರದಲ್ಲಿ ನಡೆಸ್ತಾನೆ. ಕಾನಿಷ್ಕ ಎಲ್ಲಿ ನಡೆಸ್ತಾನೆ? ಕಾಶ್ಮೀರದಲ್ಲಿ. ಅದೇ ಅಶೋಕ
ಅಶೋಕನ ರೀತಿಯಲ್ಲಿ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಮಧ್ಯ ಏಷ್ಯಾ ಮತ್ತು ಚೀನಾ ದೇಶಗಳಿಗೂ ಸಹ ಈ ಕಾನಿಷ್ಕ ತನ್ನ ನಿಯೋಗಗಳನ್ನು ಕಳಿಸ್ಕೊಡ್ತಾನೆ. ಇವರ ಕಾಲದಲ್ಲಿ ಕಲೆ ವಾಸ್ತುಶಿಲ್ಪ ಸಹ ಪ್ರೋತ್ಸಾಹವನ್ನು ಕೊಡಲಾಗಿತ್ತು. ಇದರ ಜೊತೆಗೆ ನಾವು ಕಲೆ ವಾಸ್ತುಶಿಲ್ಪದಲ್ಲಿ ಗಾಂಧಾರ ಶಿಲ್ಪಕಲೆಯ ಬಗ್ಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಂಥವರು ಈ ಕುಶಾನರು ಅಂತಕ್ಕಂಥ ನಾವು ತಿಳ್ಕೊಬೇಕು. ಬಹಳ ಮುಖ್ಯವಾಗಿ 4ನೇ ಬೌದ್ಧ ಸಮ್ಮೇಳನ ಕಾಶ್ಮೀರದಲ್ಲಿ ಕಾನಿಷ್ಕನ ನೇತೃತ್ವದಲ್ಲಿ. ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಮೌರ್ಯರ ಕಾಲದ ಅಶೋಕ ಚಕ್ರವರ್ತಿ ತಮ್ಮದೇ ಆದಂತಹ 3ನೇ ಮಹಾಬೌದ್ಧ ಸಮ್ಮೇಳನವನ್ನು ಪಟಲಿಪುತ್ರದಲ್ಲಿ ನಡೆಸಿಕೊಟ್ಟಿದ್ದ. ಹೀಗೆ ಬೌದ್ಧ ಧರ್ಮ ಅಂತಕ್ಕಂಥದ್ದು ಮೌರ್ಯರ ಕಾಲ ಕುಶಾನ ಕಾಲದಲ್ಲಿ ಬಹಳಷ್ಟು ಉತ್ತುಂಗ ಶಿಖರಕ್ಕೆ ಏರಿರ್ತಕ್ಕಂಥದ್ದು, ಬಹಳ ಪ್ರಚಲಿತವಾಗಿರ್ತಕ್ಕಂಥ ಧರ್ಮವಾಗಿ ಬೆಳೆಯೋದಕ್ಕೆ ಕಾರಣ ಆಗಿತ್ತು ಅನ್ನೋದನ್ನು ನಾವು ಇಲ್ಲಿ ಕಾಣ್ತೀವಿ. ಇದಲ್ಲದೆ ಬಹಳಷ್ಟು ಜನ ಬೌದ್ಧ ಈ ವಿದ್ವಾಂಸರನ್ನು ಸಹ ನಾವು ಕಾಣ್ತೀವಿ. ಇವುಗಳಲ್ಲಿ ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಅಂತಕ್ಕಂಥವರು ಸಹ ಇಲ್ಲಿ ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಬಹಳಷ್ಟು ಪ್ರಖ್ಯಾತ ವಿದ್ವಾಂಸರು ಬೌದ್ಧ ಧರ್ಮದಲ್ಲಿ ಇದ್ದರು. ಅಂದರೆ ಇಲ್ಲಿ ಬೌದ್ಧ ಧರ್ಮಕ್ಕೆ ಅಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ರು ಅಂತಕ್ಕಂಥದ್ದನ್ನು ನಾವು ಕುಶಾನರ ಕಾಲದಲ್ಲಿ ತಿಳ್ಕಬಹುದಾಗಿರುತ್ತದೆ. ಕುಜಲ ಕಟ್ಪೀಸಸ್ ಈ ಒಂದು ಕುಶಾನರ ಸಾಮ್ರಾಜ್ಯದ ಮೂಲ ಸ್ಥಾಪಕ. ಹೀಗೆ ನಾವು ಕುಶಾನರ ಕಾಲದ ಬಗ್ಗೆ ನೋಡ್ರಿ, ಕುಶಾನರ ಕಾಲದ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡಾಗ ಹೀಗೆ ಕುಶಾನರ ವಂಶದ ಮೂಲ ಸ್ಥಾಪಕ, ಬೌದ್ಧ ಧರ್ಮದ ಬೆಳವಣಿಗೆ, ಅಲ್ಲಿ 4ನೇ ಬೌದ್ಧ ಸಮ್ಮೇಳನ ನಡೆದಂಥ ವಿಚಾರಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಕುಶಾನರ ಮೌಲ್ಯದ ಸ್ಥಾಪಕ ಅರ್ಥ ಆಯ್ತಲ್ಲ, ಕುಶಾನರ ಸಾಮ್ರಾಜ್ಯ. ಹಾಗಾದರೆ ಈಗ ಯಾವುದಕ್ಕೂ ಅಂದರೆ ಗೃಹಪಾಠಕ್ಕೆ ಹೋಗೋಣ. ಗೃಹಪಾಠ ನೋಡ್ರಿ, ಗೃಹಪಾಠಕ್ಕೆ ಇನ್ನು ಇಲ್ಲಿ ನಾವು ಚೆನ್ನಾಗಿ ಫಲಿತಾಂಶಗಳಲ್ಲಿ ಕುಶಾನ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಂಡ್ವಿ. ಇಲ್ಲಿ ಗೃಹಪಾಠ ನೋಡ್ರಿ, ಗೃಹಪಾಠಕ್ಕೆ ಸಂಬಂಧಪಟ್ಟಂತೆ 1ನೇ ಪ್ರಶ್ನೆ, ಈಗಾಗಲೇ ಮೌರ್ಯರ ಕಾಲದ ಸಾಮಾಜಿಕ ವ್ಯವಸ್ಥೆಯನ್ನ ವ್ಯವಸ್ಥೆಯನ್ನು ವಿವರಿಸಿ. ನೋಡಿ, 2 ಮೌರ್ಯರ ಕಾಲದ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿ. ಮೌರ್ಯರ ಕಾಲದ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿ. ನೋಡಿ, ಇನ್ನು ಮೌರ್ಯರ ಕಾಲದ ಕಲೆ ವಾಸ್ತುಶಿಲ್ಪ. ಕಲೆ ವಾಸ್ತುಶಿಲ್ಪವನ್ನು ವಿವರಿಸಿ. ಕಲೆ ಮತ್ತು ವಾಸ್ತುಶಿಲ್ಪ ವಿವರಿಸಿ. ನೋಡಿ, ನೆಕ್ಸ್ಟ್ 4. ಇನ್ನು ಕುಶಾನ ಸಾಮ್ರಾಜ್ಯದ ಸ್ಥಾಪಕ ಯಾರು? ಕುಶಾನ ಸಾಮ್ರಾಜ್ಯದ ಸ್ಥಾಪಕ ಯಾರು? ಕುಶಾನರ ಪ್ರಸಿದ್ಧ ದೊರೆ ಯಾರು? ದೊರೆ ಯಾರು? 4ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯಿತು? ಎಲ್ಲಿ ನಡೆಯಿತು? ನೋಡಿ, 1ನೇ ಪ್ರಶ್ನೆ ನಾವು ಕಾಣ್ತೀವಿ
ಪಾಠದ ಪ್ರಶ್ನೆಗಳು ಬಹಳ ಸರಳವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಮಕ್ಕಳೇ, ಈಗಾಗಲೇ ಮೌರ್ಯ ಸಾಮ್ರಾಜ್ಯ, ಕುಶಾಲ ಸಾಮ್ರಾಜ್ಯದ ಒಂದು ಇತಿಹಾಸದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಗೃಹಪಾಠಗಳು ಸುಲಭವಾಗಿದ್ದಾವೆ, ಕ್ವಶನ್ಗಳು ಇಲ್ಲಿಗೆ ಇಂದಿನ ಒಂದು ಈ ಅವಧಿಯನ್ನು ಮುಕ್ತಾಯ ಮಾಡ್ತಾ ಮುಂದಿನ ಅವಧಿಯಲ್ಲಿ ನಾವು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ.